ಜೀವನದಲ್ಲಿ ನಮ್ಮ ದೊಡ್ಡ ತಪ್ಪುಗಳು ನಾವು ಮಾಡುವ ಕೆಲಸಗಳಿಂದಲ್ಲ, ನಾವು ಮಾಡದೇ ಬಿಡುವ ಸಂಗತಿಗಳಿಂದ ಬರುತ್ತವೆ. ನಮ್ಮ ಬಳಿ ಈಗ ಇರುವುದನ್ನು ನಾವು ಮೆಚ್ಚಿಕೊಳ್ಳುವುದಿಲ್ಲ. ಇಂದಿನ ಸಂತೋಷವನ್ನು ನಾಳೆಗೆ ಮುಂದೂಡುತ್ತೇವೆ. ಇಂದಿನ ಈ ಕಥೆ ನಿಮ್ಮನ್ನು ನಿಲ್ಲಿಸಿ ಯೋಚಿಸುವಂತೆ ಮಾಡುತ್ತದೆ. ಒಂದು ಸಣ್ಣ ಅಶಾಂತಿಯ ಕೊರತೆಯ ಆಲೋಚನೆ ಹೇಗೆ ಶಾಂತ ಜೀವನವನ್ನು ಅಶಾಂತವಾಗಿಸುತ್ತದೆ ಎಂಬುದನ್ನು ತೋರಿಸುತ್ತದೆ. ಈ ಕಥೆ ಕೇವಲ ಒಬ್ಬ ರೈತನ ಬಗ್ಗೆ ಅಲ್ಲ, ಇದು ನಮ್ಮೆಲ್ಲರ ಕಥೆ. ಒಂದು ದಿನ ಒಬ್ಬ ರಾಜನು ತನ್ನ ಬುದ್ಧಿವಂತ ಮಂತ್ರಿಯೊಂದಿಗೆ ಸುತ್ತಾಡಲು ಹೊರಟನು. ನಡೆದುಕೊಂಡು ಹೋಗುವಾಗ ಅವರು ಒಬ್ಬ ಬಡ ರೈತನನ್ನು ಕಂಡರು. ಆ ರೈತ ತನ್ನ ಕುಟುಂಬದ ಜೊತೆ ನಗುತ್ತಾ ಕುಣಿಯುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದನು. ಅವನ ಮುಖದಲ್ಲಿ ನಿಜವಾದ ಸಂತೋಷವಿತ್ತು. ರಾಜನಿಗೆ ಆಶ್ಚರ್ಯವಾಯಿತು. ಅವನು ಮಂತ್ರಿಗೆ ಕೇಳಿದನು, ನಮ್ಮ ಬಳಿ ಎಲ್ಲವೂ ಇದೆ, ಆದರೂ ಇವರು ನಮಗಿಂತ ಹೆಚ್ಚು ಸಂತೋಷವಾಗಿರುವುದು ಹೇಗೆ? ಮಂತ್ರಿ ನಗುತ್ತಾ ಹೇಳಿದರು, ಯಾಕೆಂದರೆ ಇವರು 99 ಸಂಘದ ಸದಸ್ಯರು ಅಲ್ಲ. ರಾಜನು ಕೇಳಿದನು, 99 ಸಂಘ ಅಂದರೆ ಏನು? ಮಂತ್ರಿ ಹೇಳಿದರು, ನನಗೆ 99 ಚಿನ್ನದ ನಾಣ್ಯಗಳು ಮತ್ತು 6 ತಿಂಗಳ ಸಮಯ ಕೊಡಿ, ನಾನು ನಿಮಗೆ ತೋರಿಸುತ್ತೇನೆ. ರಾಜನು ತಕ್ಷಣ 99 ಚಿನ್ನದ ನಾಣ್ಯಗಳನ್ನು ನೀಡಿದನು. ಆ ರಾತ್ರಿ ಮಂತ್ರಿ ಆ ನಾಣ್ಯಗಳ ಚೀಲವನ್ನು ರೈತನ ಮನೆಯ ಮುಂದೆ ಇಟ್ಟನು. ಬೆಳಗ್ಗೆ ರೈತ ಆ ಚೀಲವನ್ನು ಕಂಡನು. ಚಿನ್ನವನ್ನು ನೋಡಿ ಅವನು ಖುಷಿಯಿಂದ ಕೂಗಿದನು. ಪತ್ನಿ ಮತ್ತು ಮಗ ಓಡಿ ಬಂದರು. ಅವರು ನಾಣ್ಯಗಳನ್ನು ಎಣಿಸಿದರು. 1 ಬಾರಿ, 2 ಬಾರಿ, 3 ಬಾರಿ, ಆದರೂ ಸಂಖ್ಯೆ ಒಂದೇ, 99. ರೈತ ಯೋಚಿಸಿದನು, 99 ಯಾಕೆ? 100 ಆಗಿದ್ದರೆ ಚೆನ್ನಾಗಿರಲಿಲ್ಲವೇ? ಇನ್ನೊಂದು ಸಿಕ್ಕಿದ್ದರೆ ಚೆನ್ನಾಗಿತ್ತು. ಅದೇ ಕ್ಷಣದಲ್ಲಿ ಅವನ ಮನಸ್ಸು ಬದಲಾಗಿತ್ತು. ಇನ್ನೂ ಒಂದು ನಾಣ್ಯ ಸಿಕ್ಕರೆ ಸಾಕು ಎಂದು ಹೆಚ್ಚು ಹೆಚ್ಚು ದುಡಿಯಲು ಆರಂಭಿಸಿದನು. ದಿನಗಳು ಕಳೆದವು. ಒಂದು ದಿನ ಅವನ ಪತ್ನಿ ಮನೆಯ ಖರ್ಚಿಗೆ 2 ನಾಣ್ಯಗಳನ್ನು ಬಳಸಿದಳು. ಸಂಜೆ ರೈತ ಮತ್ತೆ ನಾಣ್ಯಗಳನ್ನು ಎಣಿಸಿದಾಗ 97 ನಾಣ್ಯಗಳು ಮಾತ್ರ. ಅವನು ಕೋಪದಿಂದ ಕೇಳಿದನು, 2 ನಾಣ್ಯಗಳು ಎಲ್ಲಿಗೆ ಹೋದವು? ಪತ್ನಿ ಶಾಂತವಾಗಿ ಹೇಳಿದಳು, ಮನೆಯ ಖರ್ಚಿಗೆ. ಆದರೆ ಈಗ ರೈತನಿಗೆ ಶಾಂತಿ ಇರಲಿಲ್ಲ. ಮುಂದಿನ ದಿನ ಅವನ ಮಗ ಕೂಡ ತಿಳಿಯದೆ 2 ನಾಣ್ಯಗಳನ್ನು ತೆಗೆದುಕೊಂಡನು. ಈ ಬಾರಿ ರೈತ ಇನ್ನಷ್ಟು ಕೋಪಗೊಂಡನು. ನಿಧಾನವಾಗಿ ಸಂತೃಪ್ತಿ, ಆನಂದದ ಜಾಗದಲ್ಲಿ ಕೋಪ, ವೈಮನಸ್ಸುಗಳು ಬಂದವು. ನಗು ಮಾಯವಾಯಿತು, ಜಗಳ ಶುರುವಾಯಿತು, ಮನೆಯ ಶಾಂತಿ ನಶಿಸಿತು. 6 ತಿಂಗಳ ನಂತರ ಮಂತ್ರಿ ರಾಜನನ್ನು ಮತ್ತೆ ಅದೇ ಸ್ಥಳಕ್ಕೆ ಕರೆದುಕೊಂಡು ಬಂದನು. ಈ ಬಾರಿ ರೈತನ ಕುಟುಂಬದಲ್ಲಿ ಎಲ್ಲರೂ ಜಗಳಾಡುತ್ತಿದ್ದರು. ಮುಖಗಳಲ್ಲಿ ನಗು ಇರಲಿಲ್ಲ, ಜೀವನ ಭಾರವಾಗಿತ್ತು. ರಾಜನು ದುಃಖದಿಂದ ಕೇಳಿದನು, ಈಗ ಹೇಳು, 99 ಸಂಘ ಅಂದರೆ ಏನು? ಮಂತ್ರಿ ಶಾಂತವಾಗಿ ಹೇಳಿದರು, 99 ಸಂಘದವರು ಅಂದರೆ 99 ನಾಣ್ಯಗಳಿದ್ದರೂ ಇಲ್ಲದ ಒಂದು ನಾಣ್ಯದ ಹಿಂದೆ ಪೂರ್ತಿ ಜೀವನ ಓಡುವವರು. ಆ ಓಟದಲ್ಲಿ ತಮ್ಮ ಬಳಿ ಇರುವ 99 ನಾಣ್ಯಗಳ ಸಂತೋಷವನ್ನು ಮರೆತು ಬಿಡುತ್ತಾರೆ. ಸ್ನೇಹಿತರೆ, ಈ ಕಥೆಯಿಂದ ತಿಳಿಯುವುದೇನೆಂದರೆ, ನಮ್ಮ ಸಂತೋಷ ನಮ್ಮ ಹತ್ತಿರ ಕಡಿಮೆ ಇರುವುದರಿಂದ ಮಾಯವಾಗುವುದಿಲ್ಲ, ಅತಿಯಾದ ಆಸೆಯಿಂದ ಹೋಗುತ್ತದೆ. ರೈತ ಸಂತೋಷವಾಗಿದ್ದನು, ಅವನು ಕೃತಜ್ಞನಾಗಿದ್ದಾಗ. ಹೊಂದಿರುವುದನ್ನು ಬಿಟ್ಟು ಇಲ್ಲದುದನ್ನು ನೋಡಲು ಆರಂಭಿಸಿದಾಗ ಶಾಂತಿ ಚಿಂತೆ ಆಯಿತು, ಪ್ರೀತಿ ಜಗಳ ಆಯಿತು. ಇಂದಿನ ಕ್ಷಣವನ್ನು ಆನಂದಿಸದಿದ್ದರೆ ನಾಳೆ ಅದು ಮತ್ತೆ ಸಿಗದೇ ಹೋಗಬಹುದು. ಹೀಗಾಗಿ ಸ್ನೇಹಿತರೆ, ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಮ್ಮ ಬಳಿ ಇರದ ಒಂದರಲ್ಲಿ ಸಂತೋಷ ಇಲ್ಲ. ನಮ್ಮ ಬಳಿ ಈಗಿರುವುದನ್ನು ಮೆಚ್ಚಿಕೊಳ್ಳುವುದರಲ್ಲಿ ನಿಜವಾದ ಸಂತೋಷ ಇದೆ. ಮುಂದೆ ಓಡುತ್ತಾ ಹೋಗುವಾಗ ಜೀವನವನ್ನು ಬದುಕುವುದನ್ನೇ ಮರೆತು ಬಿಡಬೇಡಿ. ಈ ಕಥೆ ನಿಮ್ಮ ಮನಸ್ಸಿಗೆ ತಾಕಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಕಥೆಗಳ ಮಾಹಿತಿ ತಕ್ಷಣ ಪಡೆಯಲು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೆ ಒಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಂತೋಷದಿಂದಿರಿ, ಕೃತಜ್ಞರಾಗಿರಿ, ತೃಪ್ತರಾಗಿರಿ. ಜೈ ಹಿಂದ್.